Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ನೋಡು ಮರಿ, ನಾನು ತುಳಿಯೋದಕ್ಕೆ ಬಂದಿಲ್ಲ, ತಿದ್ದೋದಕ್ಕೆ ಬಂದಿದ್ದೀನಿ. ಹಾಗೆ ತುಳಿಲೇಬೇಕು ಅಂತಿದ್ರೆ ಭಕ್ತ ಕುಂಬಾರದಲ್ಲಿ ಅಣ್ಣವ್ರ ಮಣ್ಣನ್ನು ತುಳಿದಂಗೆ ತುಳಿದು ಸಾಯಿಸ್ಬಿಡ್ತಾ ಇದ್ದೆ.
ನನ್ನ ಸ್ಟೈಲೇ ಬೇರೆ. ತಪ್ಪು ನಡೆದಿದೆಯಾ ಅಂತ ಗೊತ್ತಾಗಬೇಕಷ್ಟೆ. ಇನ್ಫ್ಲೂಯೆನ್ಸ್ ಇಲ್ಲ ಅಂದರೆ ಇವತ್ತು ಹೊಡಿತೀನಿ, ಇದೆ ಅಂದರೆ ಇವತ್ತು ಬಿಡ್ತೀನಿ, ನಾಳೆ ಹೊಡಿತೀನಿ, ನಾಡಿದ್ದು ಹೊಡಿತೀನಿ. ಸಿಕ್ಕಲ್ಲಿ ಹೊಡಿತಾನೇ ಇರ್ತೀನಿ. ತಪ್ಪು ಮಾಡಿದರೂ ಹೊಡಿತೀನಿ, ತಪ್ಪು ಮಾಡದೇ ಇದ್ದರೆ ನನ್ನ ಕೈಯಾರೆ ತಪ್ಪು ಮಾಡಿಸಿ ಹೊಡಿತೀನಿ. ಅದೇ ನನ್ನ ಸ್ಟೈಲ್. ನೋಡಿ ನೋಡಿ ಹೇಗೆ ಬಂದಿದೆ ನನ್ನ ರೀಲು. ನೀವು ನಿಮ್ ರೀಲು ನೀವು ಸಾಕು, ನಿಮ್ ರೀಲು ಸಾಕು. ಎಲ್ರಿಗೂ ಫೋನ್ ಮಾಡಿ ಮಾಡಿ ನನ್ನ ರೀಲ್ ನೋಡಿದ್ರ ಅಂತ ಕೇಳೋದಂತೂ ಮೊದಲೇ ಸಾಕು. ಬನ್ರಿ ಹೋಗೋಣ. ಈ ಫ್ಯಾಮಿಲಿನಲ್ಲಿ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ. ನಡಿ ಬನ್ರಿ. ಏ ಇರೇ ಬರ್ತೀನಿ. ಅಪ್ಪ ಇಲ್ಲಿ. ಹೇ ಆರ್ಯ, ಹೇಗಿದೆ ಕಣೋ? ಐಮ್ ಗುಡ್. ಹೇಗಿದೆಯೋ ಹರ್ಷು? ಚೆನ್ನಾಗಿದ್ದೀನಮ್ಮ. ಆರ್ಯ, ಎಷ್ಟು ಉದ್ದಾಗಿದೆಯೋ ಕುಸೆ. ಅಪ್ಪ ಚೆನ್ನಾಗಿ ಒಂದು ರೀಲ್ ತೆಗಿಯೋ. ಬಾಯ್ಲಿ, ನೀನು ಈಗಲೇ ತಪ್ಪಿಸ್ಕೊಳ್ಳೋದು ವಾಸಿ ಕಣೋ. ನಾವಿಲ್ಲಿರೋವರೆಗೂ ಇವ್ ರೀಲ್ ಮಾಡೋದು ಬಿಡಲ್ಲ. ನೀನ್ ಕ್ಯಾಮ್ರಾಮನ್ ಆಗೋದ್ರಿಂದ ಅಂತೂ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಿರೋದು, ಓಡು. ನಾನು ಆಗ್ಲೇ ಹೇಳಿಲ್ವಾ, ಈ ಫ್ಯಾಮಿಲಿನಲ್ಲಿ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ. ಏ ಬರ ಇಲ್ಲಿ ತೆಗಿಯೋ. ರೆಡಿ ತಾತ? ನಾವು ಬಂದೇವ ಅಮೇರಿಕ ನೋಡೋದಕ್ಕ, ಹಾಡಿ ಕುಣಿದು ಮಜಾ ಮಾಡಿ ಹೋಗೋದಕ್ಕ. ಗೀಯ ಗೀಯ ಗಾಗಿಯ ಗೀಯ ಗೀಯ ಗಾಗಿಯ ಗೀಯ. ತುಂಬ ಲೇಟ್ ಆಯಿತು, ಆಫೀಸ್ ಕೆಲಸ ಇದೆ, ಹೋಗೋಣವಾ? ಓಕೆ, ಹಾಂ ನಡಿ. ನೀವು ಕೂತ್ಕೊಳ್ಳಿ. ಏ ಹರ್ಷು, ರಂಜಿತಾ ಬರ್ತೀನಿ ಎಂದಿದ್ಲಲ್ಲೋ ಪಿಕಪ್ ಮಾಡೋದಕ್ಕೆ? ಇಲ್ಲಮ್ಮ, ಅವಳಿಗೊಂದು ಲಾಸ್ಟ್ ಮಿನಿಟ್ ಇಂಪಾರ್ಟೆಂಟ್ ಮೀಟಿಂಗ್ ಬಂತು, ಬರೋಕ್ಕಾಗಲಿಲ್ಲ. Dad, you know, I was so close to winning my chess tournament. I was one game away. It was one tiny mistake. Hello? Yes? Why don't you prepare the report right now? Yes, I'm free right now. Nothing more important. Okay, I'll talk to you in 20 minutes. ಏ ಆರ್ಯ, ಯಾವುದಾದ್ರೂ ಒಂದು ಹಾಡಾಕೋ, ಬೋರ್ ಆಗ್ತಿದೆ. What song should I play? ಯಾವುದಾದ್ರೂ ಹಾಕು. ಏನು ಹಾಡೋ ಇದು? ಬೇರೆ ಯಾವುದಾದ್ರೂ ಹಾಕು. What song should I play then? ಇದು ಬೆಳ್ಳುಳ್ಳಿ ಕಬಾಬ್ ಹಾಕು. What does that even mean? ಕೊಡು ಇಲ್ಲಿ, ನಾನೇ ಹಾಕ್ತೀನಿ. ಶುರುವಾಯ್ತು ಇವ್ರದ್ದು. ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಸಿಕ್ತು ಕಡೆ, ನನ್ನ ನೆಕ್ಸ್ಟ್ ರೀಲ್ಗೆ ಮ್ಯಾಟ್ರ್ ಸಿಕ್ತು ಕಡೆ. ನೋಡೇ ಇಲ್ಲಿ. ಏನ್ರಿ ನೀವು ಎಲ್ಲಿಗೆ ಬಂದ್ರು ಇದನ್ನ ಮಾತ್ರ ಬಿಡಲ್ಲ, ಹೋಗ್ರಿ. ಅಮ್ಮ, ಪೂಜೆ ಆಯ್ತಾ? ಕಾಫಿ ಪ್ಲೀಸ್, ಒಂದು ಸ್ವಲ್ಪ ಬೇಗ. ಹಾ, ರೆಡಿ ಇದೆ. ನೀನೇ ಕೆಳಗೆ ಬರ್ತೀಯೋ ಮೇಲೆ ಕಳಿಸ್ಲ? ನಾನೇ ಕೊಟ್ಟು ಬರ್ತೀನಿ ಬಿಡೆ. ನೋ, ಎಸ್, ದಟ್ಸ್ ಪಾಸಿಬಲ್. ಅಮ್ಮ, ಪೂಜೆ ಆಯ್ತಾ? ಕಾಫಿ ಪ್ಲೀಸ್. ಹಾ, ರೆಡಿ ಇದೆ, ಈಗಲೇ ಕಳಿಸ್ತೀನಿ. ಏನ್ ವಿಷಯ? ಏನಿಲ್ಲ, ನನ್ನ ಫ್ರೆಂಡ್ ಒಂದು ಮನೆ Yes, I'm back. Yeah. ಕದ್ದಿದ್ದ ಗಣೇಶ ತುಂಬಾ ಶ್ರೇಷ್ಠ ಅಂತೆ. ಏನ? ದೇವ್ರನ್ನ ಕಿಡ್ನಾಪ್ ಮಾಡ್ಬೇಕು. ದೇವ್ರನ್ನ ಕಿಡ್ನಾಪ್ ಮಾಡ್ಬೇಕು ಗುರು. ಅವನ
ಏನೋ ಆರ್ಯ ಏನು ಮಾಡ್ತಿದ್ಯಾ? I'm playing chess. ಯಾಕು ನಿನ್ನೆಯಿಂದ ನೋಡ್ತಿದ್ದೀನಿ ಒಬ್ಬನೇ ಆಡ್ತಿದ್ಯಾ? Yeah, I have no one to play with. ಯಾಕೆ? It's called one move per day. It's what professionals play. ಪ್ರೊಫೆಷ್ನಲ್ಸ್. ಅಂದರೆ ನೀನು ಪ್ರೊಫೆಷ್ನಲ್ ಆಗಬೇಕು ಅಂತೀಯ? Yeah, I want to become a professional one day. ಆಗು. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ನಿನಗೆ? ಚದುರಂಗದಾಟ ಅಂತಾರೆ. Do you know how to play? ಇಲ್ಲಪ್ಪ, ನನಗಿದೆಲ್ಲ ಬರಲ್ಲ. ಕಲಿಸ್ಕೊಡ್ತೀಯಾ? Beta. ಯಾಕೆ? You need a lot of patience for this. ಪೇಷನ್ಸ್. ಪರವಾಗಿಲ್ಲ ಕಣೋ, ಪ್ಲೀಸ್ ಕಲಿಸ್ಕೊಡು. Okay, fine. So, Tata, what do you know about chess? ನನಗೇನು ಗೊತ್ತಿಲ್ಲಪ್ಪ. So, do you know what this is? This is called a knight. ಅಂದರೆ ನೈಟ್, ಕುದುರೆ. ಇದು ಯಾರಿಗೆ ಗೊತ್ತಿಲ್ಲ? Yeah. Do you know how it moves? ಕುದುರೆ ಹೇಗೆ ಓಡುತ್ತೆ ನನಗೆ ಗೊತ್ತಿಲ್ವಾ? Tata. No. L shape. Do you know what this is? ಏನದು? This is called a rook. It means elephant. ಎಲಿಫೆಂಟ್, ಆನೆ. Tata, please. I told you to be serious. ಸಾರಿ. ಕಂಟಿನ್ಯೂ ಮಾಡಿ. Hi. Huh? Is Arya's father home? ಯಾ. ಪ್ಲೀಸ್ ಹ್ಯಾವ್ ಅ ಸೀಟ್. ಐ ವಿಲ್ ಗೆಟ್ ಯು ಸಮ್ ಕಾಫಿ. Thank you. ಈ ಮನುಷ್ಯ ಇಲ್ಲಿ ಬರ್ತಾನೆ ಅಂತ ಗೊತ್ತಿದ್ರೆ ನಾನು ಮನೇಲೆಲ್ಲ ರೀಲ್ ತೆಗಿತಾ ಇದ್ದೆ. ಬೆಳಿಗ್ಗೆ ಓದೋದು ವೇಸ್ಟ್ ಆಯಿತು. ಕರ್ಮ ನಂದು. ಹೋಗ್ಲಿ ಬಿಡು, ಕಾಫಿ ಮಾಡು. ಸರಿ. Uncle, no coffee. Can you call Arya's father, please? Thank you. Hello. Hi. I just wanted to actually not get anybody in trouble. So I thought I would share an incident that occurred this morning at the park. ಬಿಡು, ತಲೆ ಕೆಡಿಸ್ಬೇಡ. ಅಲ್ಲಿ ಹೋಗ್ತಿದ್ದಾನಲ್ಲ ಡಬ್ಲು, ನಂದು ಒಂದು ರೀಲ್ ತೆಗಿಯೋ. ತೆಗಿಯೋ, ಏನಾಗಲ್ಲ. ಬೇಡ, ತೆಗಿ. ಟಕ್ಲು, ಟಕ್ಲು. Tata. I understand. ಅಪ್ಪ. ಅಮ್ಮ, ಅಪ್ಪ ಎಲ್ಲಿ? ಅದು ಕೊತ್ತಂಬರಿ ಸೊಪ್ಪು ಮುಗ್ದೋಗಿತ್ತು ಕಣೋ, ಅದಕ್ಕೆ ತಗೊಂಬಾ ಅಂತ ಅಂಗಡಿ ಕಳಿಸ್ದೆ. ಐ ಆಮ್ ಸೋ ಸಾರಿ ಶ್ರೀವಾಸ್. I'll take care of it, okay? I'll take care of it. I just wanted to not get anybody in trouble. No, of course. ಆಂಟಿ, ಮೇಲ್ಗಡೆ ಕಳಿಸಿದಿರಲ್ಲ ಅಂಕಲ್ನ ಕೊತ್ತಂಬರಿ ಸೊಪ್ಪು ತೊಗೊಂಬರೋಕ್ಕೆ, ಅವ್ರಿಗೆ ಬಾಯ್ ಹಿಡಿ. ಕನ್ನಡ ಬರುತ್ತಾ ಅವ್ರಿಗೆ? ಅಯ್ಯೋ, ಮೊದಲೇ ಗೊತ್ತಾಗಿದ್ರೆ ಅವ್ರನ್ನೂ ಸೇರಿಸ್ಕೊಂಡೇ ರೀಲ್ ಮಾಡ್ಬೋದು. ಚಾನ್ಸ್ ಮಿಸ್ ಆಯಿತು. ಏನು ಮಾಡೋದು? Tata. How did you know how to make that move? I thought you didn't know chess. So nim gotta. ಹೌದು ಕಣೋ, ನಂಗೆ ಚೆಸ್ ಆಟ ಗೊತ್ತು. ಒಂದು ಕಾಲಕ್ಕೆ ನಾನು ಸ್ಟೇಟ್ ಚಾಂಪಿಯನ್ ಆಗಿದ್ದೆ. Really? State champion? ನೀನು ನನ್ನ ಆಟ ನೋಡಬೇಕಿತ್ತು. ಆ ಲೆವೆಲ್ಲೇ ಬೇರೆ. ಚದುರಂಗದ ಆಟದಲ್ಲಿ ಸೈನಿಕರನ್ನು, ಕುದುರೆಗಳನ್ನು, ಒಂಟೆಗಳನ್ನು, ಆನೆಗಳನ್ನು, ಕಡೆಗೆ ಮಂತ್ರಿಯನ್ನು ದಾಟಿ ರಾಜನ್ನ ಹೊಡೆದ್ರೆ ಅಲ್ಲಿಗೆ ಆಟ ಮುಗೀತು.
ಕಾಯಿಗಳನ್ನ ಪುನಃ ಜೋಡಿಸಿದ್ರೆ ಮತ್ತೆ ಹೊಸ ಆಟ ಶುರು. ಅದೇ ನಿಯಮ, ಅದೇ ಆಟ. ರಾಜ ಬದಲಾಗ್ತಾರೆ, ಆದರೆ ಕಿರೀಟ ಶಾಶ್ವತ. Tata. Huh? Chess. Oh, chess. Sorry. So, why did you tell me you didn't know chess? Did you play a prank on me? ಇಲ್ಲ ಕಣೋ, ಐ ವಾಸ್ ಜಸ್ಟ್ ಟ್ರೈಂಗ್ ಟು ಬಿ ಕ್ಲೋಸರ್ ಟು ಯು, ದಟ್ಸ್ ಆಲ್. Tata, you're amazing. You know that? ನೀವೇನೇನೋ ಮಾಡ್ತೀರಾ. By the way, I love that prank that you did. ಈ ಸುಮ್ಮನಿರೋ ಮಾರಾಯ, ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ಮುಗದೆ ಹೋಯ್ತು ಕತೆ. ಬೆಳಿಗ್ಗೆನೆ ಮಂಗಳಾರತಿ ಆಗಿದೆ, ಸುಮ್ಮನಿರು. Sorry. ಹೌದು, ನೀನು ಯಾಕೆ ಒಬ್ಬನೇ ಆಟ ಆಡ್ತಿರ್ತೀಯ, ಒಬ್ಬನೇ ಇರ್ತೀಯ? I'm just lonely. No one pays attention to me. My parents were always busy. Even when I was a kid, Mom never had time for me. She didn't even listen when I tried to tell her about my problems. I feel so lonely. ಏ ಆರ್ಯ, ಈಗ ನಾನು ಬಂದಿದ್ದೀನಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ, ಓಕೆನಾ? ಡೋಂಟ್ ಕ್ರೈ. Tata, are you okay? Appa? I'll get water 1 second. ಏನಾಗಿಲ್ಲ ಕಣ. ಅಪ್ಪ, ನೀವೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನು ಈ ವಯಸ್ಸಿನಲ್ಲಿ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿರಲ್ಲ. ವಯಸ್ಸು ಈ ದೇಹಕ್ಕಾಗಿದೆ ಕಣೋ, ಮನಸ್ಸಿಗಲ್ಲ. ನಿಮ್ಗೇನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಒಂದು ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು. ಹೆಚ್ಚು ಕಮ್ಮಿ ಜೀವನದಲ್ಲಿ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ ಕಣೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಲೈಫೇ ಜೀವನ, ಎಂಜಾಯ್ ಮಾಡೋದು ಕಲಿಯೋ. ನೋಡು, ಈಗ ನೀನು ಬಂದಿ ಅಲ್ವಾ, ಐ ಆಮ್ ಫೀಲಿಂಗ್ ಬೆಟರ್ ನಾವು. ಸರಿ, ನೀನು ವರ್ಕ್ ನೋಡ್ಕೋ, ನಾನು ಆರಿನ ಜೊತೆ ಆಟ ಆಡೋಕ್ಕೆ ಹೋಗ್ತೀನಿ. ಹಾಂ, ಕೂತ್ಕೊಳ್ಳಿ. ನೀವು ಇದೇ ಬೆಂಚ್ ಮೇಲೆ ಇರಿ, ರಿಲ್ಯಾಕ್ಸ್ ಮಾಡಿ. ಸ್ಪೆಂಡ್ ಟೈಮ್ ವಿತ್ ಮೀ. ಸ್ಪೆಂಡ್ ಟೈಮ್ ನಾನು ಮಾಡ್ತೀನಿ ಕಣಪ್ಪ, ಆದರೆ ನೀನು ನಿನ್ನ ಮಗನ ಜೊತೆ ಯಾವತ್ತಾದರೂ ಟೈಮ್ ಸ್ಪೆಂಡ್ ಮಾಡಿದ್ಯಾ? ಏನು ಹಂಗಂದ್ರೆ? ಹೀಸ್ ಫೈನ್. ನೋ, ಹಿ ಈಸ್ ನಾಟ್ ಫೈನ್. ಹಿ ಈಸ್ ಸಫರಿಂಗ್ ಫ್ರಮ್ ಎನಿಮಲ್ FD ಸಿಂಡ್ರೋಮ್. ವಾಟ್? ಆ್ಯನಿಮಲ್ಲ ಸಿಂಡ್ರೋಮಾ? ಏನ? ಎನಿಮಲ್ ಅಲ್ಲ ಕಣೋ, NML FD ಸಿಂಡ್ರೋಮ್ ಅಂದರೆ ನೀಡ್ ಮೋರ್ ಲವ್ ಫ್ರಾಮ್ ಡ್ಯಾಡ್ ಸಿಂಡ್ರೋಮ್. ಅಪ್ಪ, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ನಿಮಗೆ ಯಾವಾಗ ಜೋಕ್ ಮಾಡಬೇಕು, ಯಾವಾಗ ಸೀರಿಯಸ್ ಆಗಿರಬೇಕು, ಏನೂ ಗೊತ್ತಾಗಲ್ಲ. ವೈ ಸೋ ಸೀರಿಯಸ್? ಲೈಫ್ ಎಂಜಾಯ್ ಮಾಡೋದನ್ನು ಕಲಿಯೋ. ಲೈಫೇ ಜೀವನ. ಅಪ್ಪ, ಲೈಫೇ ಜೀವನ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೇನಾದ್ರು ಅರ್ಥನಾರು ಇದೆಯಾ? ಅರ್ಥ ಇದೆ ಕಣೋ, ನಾನು ಹೇಳ್ತೀನಿ ಕೇಳು. ನೋಡು, US ನಿಮ್ಮದು ಲೈಫ್, ಭಾರತದಲ್ಲಿ ನಮ್ಮದು ಜೀವನ. ಯು ಹ್ಯಾವ್ ಗಾಟ್ ಯುವರ್ ಓನ್ ಪ್ರಾಬ್ಲಮ್ಸ್, ನಮಗೆ ನಮ್ಮದೇ ಆದ ಸಮಸ್ಯೆಗಳಿದೆ. ಆದರೆ ಇವೆರಡರ ಮಧ್ಯದಲ್ಲಿ ಇದೆಯಲ್ಲ ಜೀವನ, ಅದು ನಿಜವಾದ ಜೀವನ. ಅದನ್ನು ಎಂಜಾಯ್ ಮಾಡೋದು ಕಲಿಯೋ. ಲೈಫೇ ಜೀವನ, ಅದನ್ನೇ ನಾನು ಹೇಳ್ತಿರೋದು. ಒಂದು ವಿಚಾರ ಹೇಳ್ತೀನಿ ಕೇಳು. ನೀನು ಚಿಕ್ಕವನಾಗಿದ್ದಾಗ ನಾನು ತುಂಬ ಬ್ಯುಸಿಯಾಗಿದ್ದೆ. ನನ್ನ ಪ್ರಮೋಷನ್ನು, ಟ್ರಾನ್ಸ್ಫರು ಅಂತ. ನಿಮ್ಮಮ್ಮ ಅವಳು ಬ್ಯುಸಿಯಾಗಿದ್ಲು, ಹಿರಿಯರ ಸೇವೆ, ಮನೆ, ಮಕ್ಕಳು ಅಂತ. ಆದರೆ ಎಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು
ಒಂದು ಸ್ವಲ್ಪನಾದರೂ ನಿಮ್ಮ ಜೊತೆ ಟೈಮ್ ಕಳೀತಾ ಇದ್ವಿ. ಸಿನಿಮಾ, ನಾಟಕಕ್ಕೆ ಹೋಗ್ತಾ ಇದ್ವಿ, ಪಾರ್ಕು, ಪಿಕ್ನಿಕ್ಕು, ಟೂರು, ಟ್ರಿಪ್ಪು ಅಂತ ಹೋಗ್ತಾ ಇದ್ವಿ. ಹೋಗ್ಕೊಳ್ಳಿ, ಏನೂ ಇಲ್ಲ ಅಂದರೆ ಕೊನೆಗೆ ಒಂದು ಹೊತ್ತು ರಾತ್ರಿ ಊಟನಾದರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ಫೆಸ್ಟಿವಲ್ ಯಾವುದಾದ್ರೂ ಬಂದರೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ನಿನ್ನ ಕಸಿನ್ಸು, ನಿನ್ನ ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಬರ್ತಾ ಇದ್ವಿ. ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಾ ಇದ್ವಿ. ಆ ಸಂಭ್ರಮನೇ ಬೇರೆ. ಆದರೆ ನಿನ್ನ ಮಗನಿಗೆ ಪಾಪ ಹಬ್ಬ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನೀನು ಯಾವತ್ತಾದರೂ ನಿನ್ನ ಮಗನಿಗೆ ನಮ್ಮ ಹಬ್ಬದ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಹೇಳ್ಕೊಟ್ಟಿದ್ಯಾ? ಇಲ್ಲ. ಯು ಶುಡ್. ದಟ್ ಇಸ್ ಯುವರ್ ಡ್ಯೂಟಿ. ವರ್ಕ್ ಈಸ್ ಇಂಪಾರ್ಟೆಂಟ್, ಐ ಅಗ್ರಿ, ಬಟ್ ವರ್ಕ್ ಈಸ್ ನಾಟ್ ಎವ್ರಿಥಿಂಗ್. ಫ್ಯಾಮಿಲಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ನನಗೆ ಪ್ರಾಬ್ಲಮ್ ಆದಾಗ ನನ್ನ ಮಗ ನನ್ನ ಹತ್ರ ಬಂದ. ಆದರೆ ಪಾಪ ನಿನ್ನ ಮಗನಿಗೆ ಅವನಿಗೆ ಪ್ರಾಬ್ಲಮ್ ಆದಾಗ ಅವರಪ್ಪ ಅವನ ಹತ್ರ ಹೋಗ್ತಾನಂತನೇ ಗೊತ್ತಿಲ್ಲ. ಈಗಲೂ ಒಬ್ಬನೇ ಆಡ್ತಾ ಇದ್ದಾನೆ ನೋಡು. ಎಲ್ಲರೂ ಬೇಗ ಬನ್ನಿ, ಫ್ಲೈಟ್ ಟೈಮ್ ಆಯಿತು. ಆರ್ಯ, ಲೆಟ್ಸ್ ಟೇಕ್ ಅ ರೀಲ್ ಬಿಫೋರ್ ತಾತ ಲೀವ್ಸ್. ಅಪ್ಪ ರೆಡಿನಾ? ನಾನು ಹೇಳಿಲ್ವಾ, ನಾನು ಬಂದದ್ದು ತುಳಿಯೋದಕ್ಕಲ್ಲ, ತಿದ್ದೋದಕ್ಕೆ. ನನ್ನ ಸ್ಟೈಲೇ ಬೇರೆ.